ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ತುಂಬ ಸ್ಪೆಷಲ್ಲಾಗಿರೋ ಹೆಲ್ತಿ ಬ್ರೇಕ್ಫಾಸ್ಟ್ ಮಾಡಿದ್ದೀನಿ. ಅಂದರೆ ಇದು ಸಿರಿಧಾನ್ಯದ ಬ್ರೇಕ್ಫಾಸ್ಟು. ಸಾಮೆ ಮತ್ತು ನವಣೆ ಎರಡು ಯೂಸ್ ಮಾಡ್ಕೊಂಡು ಮಾಡಿದ್ದೀನಿ ಕಿಚಡಿನ. ಅದ್ರ ಜೊತೆ ಫ್ರೂಟು ಮತ್ತು ಮೊಸರು ಎಲ್ಲ ಇದೆ. 100% ಹೆಲ್ತಿ ಬ್ರೇಕ್ಫಾಸ್ಟ್ ಇದು. ಅಂದರೆ ಈ ಬ್ರೇಕ್ಫಾಸ್ಟ್ ತಿಂದರೆ ದಿನಕ್ಕೆ ಬೇಕಾಗಿರುವಂತಹ, ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಎಲ್ಲ ಪ್ರೋಟೀನು, ವಿಟಮಿನ್ಸು ಎಲ್ಲ ಸಿಕ್ಬಿಡುತ್ತೆ ಕಣ್ರಿ. ಈ ಡಿಶ್ಶಿಗೆ ನಾನು ಸಾಮಕ್ಕಿ, ನವಣಕ್ಕಿ, ಆಮೇಲೆ ಹೆಸರುಬೇಳೆ ತಗೊಳ್ತೀನಿ. ಆಮೇಲೆ ಉಪ್ಪು, ಒಗ್ಗರಣೆಗೆ ಇವೆಲ್ಲ, ಸಾಸಿವೆ, ಒಗ್ಗರಣೆಗೆಲ್ಲ ಮಾಮೂಲಿ ಗೊತ್ತಿರುತ್ತೆ ನಿಮಗೆ, ಸಾಸಿವೆ, ಜೀರಿಗೆ, ಅರಿಶಿನ ಅವೆಲ್ಲ. ನೋಡೋಣ ಬನ್ನಿ ಹೆಂಗೆ ಮಾಡೋದು ಅಂತ. ಈಗ ಇದು ಕರೆಕ್ಟ್ ಸಾಮೆ ಅಕ್ಕಿ. ಇದು ಸಾಮೆ ಅಕ್ಕಿನ 1 ಲೋಟ ತಗೊಳ್ತಾ ಇದ್ದೀನಿ. ಚಿಕ್ಕ ಲೋಟ ಇದು. ಒಂದು 3 ಜನಕ್ಕೆ ಅಥವಾ 4 ಜನಕ್ಕೆ ಸಾಕಾಗುವಷ್ಟು ಮಾಡ್ತಾಯಿದ್ದೀನಿ. ಇದು ನವಣಕ್ಕಿ 1 ಲೋಟ ಹಾಕಿದೆ. ಈಗ ಹೆಸರುಬೇಳೆ 1 ಲೋಟ. ಇದು ಫುಲ್ಲು 3 ಲೋಟ ಆಗುತ್ತೆ. ಈ 3 ಲೋಟಕ್ಕೆ ಒಂದು 4 ಜನ ನೆಮ್ಮದಿಯಾಗಿ ಬ್ರೇಕ್ಫಾಸ್ಟ್ ಮಾಡ್ಬೋದು, ಅಷ್ಟಾಗುತ್ತೆ. ಇದನ್ನೇನು ಮಾಡಬೇಕು, ಚೆನ್ನಾಗಿ ತೊಳ್ಕೊಬೇಕು. ತೊಳೆದ್ಬಿಟ್ಟು ಒಂದು 2 ಸಲ ತೊಳೆದ್ಬಿಟ್ಟು ಎತ್ತಿಟ್ಕೊಂಬಿಟ್ಟು, ಆಮೇಲೆ ಇದರಲ್ಲಿ 1 ಲೋಟ ನೀರು ಹಾಕ್ತಾಯಿದ್ದೀನಿ. ನೆನೆ ಹಾಕ್ಬಿಡ್ತೀನಿ. ಈಗ 1 ಗಂಟೆ ಅಷ್ಟು ನೆನೆ ಹಾಕ್ತೀನಿ. ಇದು 3 ಥರದ ಸೊಪ್ಪು ತಗೊಂಡಿದ್ದೀನಿ. ಪಾಲಕ್ಕು, ಮೆಂತೆ ಮತ್ತು ಕೊತ್ತಂಬರಿ ಸ್ವಲ್ಪ ಹಾಕ್ತೀನಿ, ಒಳ್ಳೆಯದು ಹಂಗಾಗಿ. ಆಮೇಲೆ ಮೆಣಸು, ಜೀರಿಗೆನ 1 ಸ್ಪೂನಷ್ಟು ಹಾಕಿ ಚಚ್ಚಿ ಇಟ್ಕೊಳ್ತೀನಿ. ಅಂದರೆ ತರಿ ಚಚ್ಚಿಟ್ಕೊಳ್ತೀನಿ. ಆಮೇಲೆ ಬೆಳ್ಳುಳ್ಳಿನ ಕ್ರಷ್ ಮಾಡಿ ಇಟ್ಕೊಳ್ತೀನಿ. ಫುಲ್ ಪೇಸ್ಟಲ್ಲ, ಒಂದು ಸ್ವಲ್ಪ ಚಚ್ಚಿಟ್ಕೊಳ್ತೀನಿ. ಈ ಬ್ರೇಕ್ಫಾಸ್ಟು ಶುಗರ್ನರ್ಗಂತೂ ತುಂಬ ಅಂದರೆ ತುಂಬ ಒಳ್ಳೆಯದು ಕಣ್ರಿ. ನೋಡಿ, ಇಲ್ಲಿ ಶುಂಠಿನ 1-2 ಇಂಚಷ್ಟು ಶುಂಠಿನ ತುರಿದು ಇಟ್ಕೊಳ್ತಾ ಇದ್ದೀನಿ. ನೋಡಿ, ಇನ್ನೊಂದ್ಸಲಿ ತೋರಿಸ್ತಾ ಇದ್ದೀನಿ. ನೋಡಿ, ನೆನೆ ಹಾಕಿರೋದು ಬೇಳೆ ಮತ್ತು ಸಿರಿಧಾನ್ಯ. ಇದು ತುರಿದು ಇಟ್ಕೊಂಡಿರೋ ಶುಂಠಿ, ಚಚ್ಚಿಟ್ಕೊಂಡಿರೋ ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಗೋಡಂಬಿ ಹಾಕ್ತೀನಿ ಒಗ್ಗರಣೆಗೆ. ಇದು ಸಣ್ಣದಾಗಿ ಹೆಚ್ಕೊಂಡಿರೋ ತೆಂಗಿನಕಾಯಿ, ಆಮೇಲೆ 2-3 ಹಸಿಮೆಣ್ಸಿನ್ಕಾಯಿ, 3 ಥರದ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು ಅರ್ಧ ಹೋಳು ನಿಂಬೆಹಣ್ಣು, ಕ್ರಷ್ ಮಾಡಿರೋದು ಜೀರಿಗೆ, ಮೆಣಸು, ಆಮೇಲೆ ಕರಿಬೇವು, ಆಮೇಲೆ ತುಪ್ಪ ಇವತ್ತಿನ ಕಾಯಿಸಿದ್ದೆ. ನೋಡಿ, ಘಮ ಅಂತಿತ್ತು ನಮ್ಮ ಮನೆ ತುಂಬ. ನೋಡಿ, ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರಲ್ಲಿ ಸಿರಿಧಾನ್ಯ ತಗೊಂಡಿದ್ವಲ್ಲ, ಅದರಲ್ಲಿ 2 ಪಟ್ಟು ನೀರು ಹಾಕಿದ್ದೀನಿ. ನಾವು ಎಷ್ಟು ತಗೊಂಡಿದ್ದೀವೋ ಅದರಲ್ಲಿ 2 ಪಟ್ಟು. ಇದರಲ್ಲಿ 1 ಪಟ್ಟು ನೀರಿದೆ. ಟೋಟಲ್ ನಾವು 3 ಪಟ್ಟು ನೀರು ಬೇಕು, ಗೊತ್ತಾಯ್ತಾ? ಈಗ ಅನ್ನಕ್ಕೆ 2 ಪಟ್ಟು ನೀರು ಹಾಕ್ತೀವಿ ತಾನೇ, ಇದು ಹಂಗಲ್ಲ, ಸ್ವಲ್ಪ ತೆಳ್ಳಗೆ ಬರುತ್ತೆ. ಹಂಗಾಗಿ 3 ಪಟ್ಟು ನೀರು ಹಾಕಬೇಕು. ಆಮೇಲೆ ಅರಿಶಿನ, ಉಪ್ಪು ಹಾಕಿ ಬೇಯಕ್ಕೆ ಬಿಟ್ಬಿಡೋಣ ಕುಕ್ಕರಲ್ಲಿ. ಈ ಕಡೆ ಒಗ್ಗರಣೆ ಹಾಕ್ಕೊಳ್ತೀನಿ. ತುಪ್ಪ ಹಾಕ್ಕೊಳ್ತಾ ಇದ್ದೀನಿ 1 ದೊಡ್ಡ ಸ್ಪೂನಲ್ಲಿ. ಆಮೇಲೆ 1 ಚಿಕ್ಕ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಆಮೇಲೆ ಸಾಸಿವೆ, ಒಗ್ಗರಣೆಗೆ ಸಾಸಿವೆ ಹಾಕಿ ಅದು ಚಟಪಟ ಅಂದಮೇಲೆ ಗೋಡಂಬಿ ಹಾಕ್ತಾಯಿದ್ದೀನಿ. ಆಮೇಲೆ ಬೆಳ್ಳುಳ್ಳಿ, ಶುಂಠಿ ತುರಿದಿರೋದು ಹಾಕಿ ಈಗ ಮಿಕ್ಸ್ ಮಾಡೋಣ. ಇದೇನಪ್ಪ ನೆನಪಿಟ್ಕೋಬೇಕಾಗಿರೋದು ಅಂದರೆ ಸಿಮ್ಮಲ್ಲಿ ಇರಬೇಕಿದು, ಸಿಮ್ಮಲ್ಲೇ ಮಾಡಬೇಕು, ಇಲ್ಲಾಂದ್ರೆ ಸೀದೋಗುತ್ತೆ. ಆಮೇಲೆ ಹಸಿಮೆಣ್ಸಿನ್ಕಾಯಿ 4 ತಗೊಂಡಿದ್ದೀನಿ, 4-3 ಇರ್ಬೋದು. ಆಮೇಲೆ ಉಪ್ಪು ಒಂಚೂರು ಹಾಕೋಣ, ಅದು ಒಂದು ಸ್ವಲ್ಪ ಹಿಡಿಬೇಕು ಉಪ್ಪು ಮೆಣಸಿನ್ಕಾಯಿಗೆ, ಅದಕ್ಕೋಸ್ಕರ. ಆಮೇಲೆ ಹೆಚ್ಚಿರೋದು ಮೆಣಸು, ಜೀರಿಗೆ ಹಾಕಿದ್ದೀನಿ. ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವು ಹಾಕಿ ಸ್ವಲ್ಪ ಚೆನ್ನಾಗಿ ಕೈ ಆಡಿಸ್ಬೇಕು. ಈ ಥರ ಸೀಸಬಾರ್ದು, ತಳ ಹತ್ಬಿಡುತ್ತೆ, ಹಂಗಾಗಿ ಸೀಸಬಾರ್ದು. ಈಗ ತೆಂಗಿನಕಾಯಿ ಚೂರು, ಇದು ಮಧ್ಯೆ ಸಿಗುತ್ತೆ ತೆಂಗಿನಕಾಯಿ ಚೂರು ಮತ್ತು ಗೋಡಂಬಿ, ಅದು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಆಮೇಲೆ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದು ಸೊಪ್ಪು ನಿಮಗೆ ಆಪ್ಷನಲ್ಲು, ಹಾಕ್ಬೋದು. ನಾನು ಹೆಲ್ತಿಯಾಗಿರುತ್ತಲ್ಲ ಅಂತ ಹಾಕ್ತಾಯಿದ್ದೀನಿ. 3 ಥರದ ಸೊಪ್ಪು ತಗೊಂಡಿದ್ದೀನಿ. ಈ ಕಡೆ ವಿಜಲ್ ಕೂಗ್ತಾ ಇದೆ. ಸೊಪ್ಪೆಲ್ಲ ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಇದು ಒಗ್ಗರಣೆಯಲ್ಲೇ ಬೇಯಬೇಕು ಸೊಪ್ಪು. ನೋಡಿ, ಈ ಥರ ನೋಡಿ ಚೆನ್ನಾಗಿ ಬೆಂದಿದೆ ಸೊಪ್ಪು. ಈಗ ಈ ಕಡೆನೂ ಇದು ಬೆಂದಾಗಿತ್ತು, 2 ವಿಜಲ್ ಹಾಕ್ಸಿದ್ದೆ. ನೋಡಿ, ಚೆನ್ನಾಗಿ ಬೆಂದಿದೆ. ಈ ಥರ ನೀರು ಥರ ಇರಬೇಕಿದು. ಈಗ ಇದು ಒಗ್ಗರಣೆ ಮಿಕ್ಸ್ ಮಾಡಿಬಿಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ನಾವು ಏನು ಮಾಡಬೇಕು, ಸೌಟಲ್ಲಿ ಮಿಕ್ಸ್ ಮಾಡಬೇಕೀಗ. ಸೌಟಲ್ಲಿ ಯಾವಾಗ ಸಿಮ್ಮಲ್ಲೇ ಇಟ್ಕೊಂಡಿರಬೇಕು, ಇಲ್ಲ ಸೀದೋಗುತ್ತೆ. ಸಿಮ್ಮಲ್ಲೇ ಇಟ್ಕೊಂಡು ನಾವು ಮಿಕ್ಸ್ ಮಾಡಬೇಕು. ನೋಡಿ, ಇದು ಎಷ್ಟು ಒಳ್ಳೆಯದು ಅಂದರೆ ಶುಗರ್ನವ್ರಿಗಂತೂ ಸಖತ್ತು ಒಳ್ಳೆಯದು ಕಣ್ರಿ. ಇದು ಸಿರಿಧಾನ್ಯ ಅಂತೂ ಸಖತ್ತು ಒಳ್ಳೆಯದು. ಈ ಡಿಶ್ ಅಂತೂ ನೀವು ನಿಮ್ಮ ಲಿಸ್ಟಲ್ಲಿ ಸೇರಿಸ್ಕೊಳ್ಳಿ, ಟಿಫನ್ ಲಿಸ್ಟಲ್ಲಿ. ತುಂಬ ಅಂದರೆ ತುಂಬ ಒಳ್ಳೆಯದು. ಆರೋಗ್ಯವಾಗಿರೋರು ಇನ್ನೂ ಆರೋಗ್ಯ ವೃದ್ಧಿ ಆಗುತ್ತೆ. ಅಕಸ್ಮಾತ್ ಯಾರು ಸ್ವಲ್ಪ ಆರೋಗ್ಯ ಇರಲ್ವೋ ಅವರಿಗೆ ಇನ್ನೂ ಒಳ್ಳೆಯದು. ನೋಡಿ, ಈ ಥರ ಮಧ್ಯೆ ಕೈ ಆಡಿಸಿ, ಅದು ಸ್ವಲ್ಪ ಗಟ್ಟಿ ಆದಮೇಲೆ ಸ್ಟವ್ ಆಫ್ ಮಾಡಾದಮೇಲೆ ನಿಂಬೆಹಣ್ಣು ಹಾಕಿ, ಸರಿನಾ? ಈಗ ನೋಡಿ ರೆಡಿಯಾಗಿದೆ. ನೋಡಿ, ಇಷ್ಟು ತಿಕ್ನೆಸ್ ಇದ್ದರೆ ಸಾಕು. ಇದು ಒಂಥರ ಬಿಸಿಬೇಳೆ ಭಾತ್ ಅಷ್ಟಿದ್ರೆ ಸಾಕು, ಅಷ್ಟು
ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಇದಂತೂ. ನೋಡಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಬೌಲಷ್ಟು. ಆಮೇಲೆ ಈಗ ಇನ್ನೂ ಹೆಲ್ತಿ ಇನ್ನೂ ಜಾಸ್ತಿ ಆಗಲಿ ಅಂತ ಒಂದು ಫ್ರೂಟ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಮೊಸರು ಅಷ್ಟೇ ಸಖತ್ತು ಒಳ್ಳೆಯದು ಆರೋಗ್ಯಕ್ಕೆ. ಆಮೇಲೆ ಈರುಳ್ಳಿ ಅಂತೂ ಇನ್ನೂ ಒಳ್ಳೆಯದು, ಹಸಿ ಈರುಳ್ಳಿ ಜೀರ್ಣಕಾರಿ ಅದು. ಊಟ ಎಲ್ಲ ಚೆನ್ನಾಗಿ ಜೀರ್ಣ ಮಾಡುತ್ತೆ. ಇಷ್ಟು ಇದ್ಬಿಟ್ರೆ ಇವತ್ತಿಗೆ ಬೇಕಾಗಿರುವಂತಹ ಪ್ರೋಟೀನು, ವಿಟಮಿನ್ಸು, ಮಿನರಲ್ಸು ಎಲ್ಲ ಸಿಕ್ಬಿಡುತ್ತೆ ಕಣ್ರಿ. ಯಾಕೆ ಅಂದರೆ ಈ ಬ್ರೇಕ್ಫಾಸ್ಟಲ್ಲಿ ಸಿರಿಧಾನ್ಯ ಇದೆ, ಸೊಪ್ಪಿದೆ, ಆಮೇಲೆ ಹಣ್ಣಿದೆ, ಮೊಸರು, ಕಂಪ್ಲೀಟ್ ಬ್ರೇಕ್ಫಾಸ್ಟ್ ಇದು. ಆಮೇಲೆ ಡಯಟ್ ಮಾಡೋರ್ಗಂತೂ ಇದು ಹೇಳಿ ಮಾಡಿಸಿದ್ದು ಅಡುಗೆ ಕಣ್ರಿ. ನಿಜವಾಗ್ಲೂ ಅಷ್ಟು ರುಚಿಯಾಗಿರುತ್ತೆ, ಸಖತ್ತಾಗಿರುತ್ತೆ. ಆಮೇಲೆ ಡಯಟ್ ಮಾಡೋರಿಗೆ ಡಯಟ್ ಫುಡ್ಡಪ್ಪ ಇದು ರುಚಿ ಇರಲ್ಲ ಅಂತ ಹೇಳೋ ಅವಶ್ಯಕತೆಯೇ ಇಲ್ಲ. ಅಷ್ಟು ಸಖತ್ತಾಗಿರುತ್ತೆ, ರುಚಿ ಮಾತ್ರ ಅದ್ಭುತವಾಗಿರುತ್ತೆ. ನಿಜವಾಗ್ಲೂ ಅಷ್ಟು ಸಖತ್ತಾಗಿರುತ್ತೆ. ನೀವು ಮಾಡ್ಕೊಂಡು ತಿನ್ನಿ. ಸಾಮೆ ನವಣೆ ಈಗ ಅಂತೂ ಎಲ್ಲ ಕಡೆನೂ ಸಿಗುತ್ತೆ ಕಣ್ರಿ. ಎಲ್ಲ ಸ್ಟೋರ್ಗಳಲ್ಲೂ ಕೇಳಿದ್ರೆ ಸಿಗುತ್ತೆ. ದಯವಿಟ್ಟು ಮಾಡ್ಕೊಂಡು ತಿನ್ನಿ. ನಿಜವಾಗ್ಲೂ ಅಷ್ಟು ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಆಮೇಲೆ ನಮ್ಮ ದೇಹಕ್ಕೆ ಏನೇನು ಬೇಕು ಅದೆಲ್ಲದೂ ಸಿರಿಧಾನ್ಯದಲ್ಲಿ ಸಿಕ್ಬಿಡುತ್ತೆ. ಮತ್ತಿನ್ನೇನು ಬೇಕು ರೀ, ಇಷ್ಟು ಒಳ್ಳೆ ಡಿಶ್ಶು, ಹೌದಲ್ವಾ? ಯೋಚನೆ ಮಾಡಿ. ಸಖತ್ತಂದರೆ ತುಂಬ ಅಂತ ರುಚಿನಲ್ಲಿ ಕಾಂಪ್ರಮೈಸ್ ಆಗೋ ಅವಶ್ಯಕತೆ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇನ್ನೇನು ಹೇಳೋದಪ್ಪ, ನಿಮಗೋಸ್ಕರ ಇಷ್ಟು ಒಳ್ಳೆ ಡಿಶ್ ತಗೊಂಬಂದಿದ್ದೀನಿ. ನನಗೋಸ್ಕರ ನೀವು ಒಂದು ಕೆಲಸ ಮಾಡಬೇಕು. ಕೆಲಸ ಅಂದರೆ ಹೆಲ್ಪ್ ಮಾಡಬೇಕು. ಏನಪ್ಪ ಅಂದರೆ ಹೊಸಬ್ರು ಯಾರಾದರೂ ನನ್ನ ಚಾನಲ್ ಇವಾಗ ನೋಡ್ತಾ ಇದ್ದೀರಲ್ವಾ ಅವ್ರು ಏನು ಮಾಡಬೇಕು, ಸಬ್ಸ್ಕ್ರೈಬ್ ಆಗಬೇಕು ಅಷ್ಟೇ. ಆಮೇಲೆ ಈ ಟಿಫನ್ ನಿಮಗಿಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಆಮೇಲೆ ಯಾರಾದರೂ ಹುಷಾರಿಲ್ದವ್ರು ಇರ್ತಾರಲ್ಲ, ಯಾರು ಶುಗರ್ನವರು, ಎಲ್ಲ ಕಾಮನ್ ಕಣ್ರಿ ಇವಾಗ ಶುಗರು ಅಂದರೆ, ಅವರು ಏನು ಮಾಡಿ ಅಂದರೆ ಅವರಿಗೆ ಈ ಡಿಶ್ನ ಶೇರ್ ಮಾಡಿ, ಮಾಡ್ಕೊಂಡು ತಿನ್ನಿ, ಆರೋಗ್ಯ ಕಾಪಾಡ್ಕೊಳ್ಳಿ ಅಂತ. ಸರಿನಾ? ಮಾಡ್ತೀರಲ್ವ? ನನಗಂತೂ ಈ ಟಿಫನ್ ಅಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಸಖತ್ತು ರುಚಿಯಾಗಿದೆ, ತುಂಬ ಅಂದರೆ ತುಂಬ ರುಚಿಯಾಗಿದೆ ಕಣ್ರಿ. ನಾನು ಹೇಳೋ ಅವಶ್ಯಕತೆಯೇ ಇಲ್ಲ, ನೀವು ಮಾಡ್ಕೊಂಡು ತಿನ್ನಿ. ಆಮೇಲೆ ಕಮೆಂಟಲ್ಲಿ ಹೇಳಿ, ಸರಿನಾ? ಇನ್ನೊಂದು ವಿಷಯ, ನಿಮಗೆ ಏನಾದರೂ ಅನಿಸಿದ್ರೆ ನನ್ನ ವಿಡಿಯೋಗಳು ನೋಡಿ ಏನಾದರೂ ಅನಿಸಿದ್ರೆ ಕಮೆಂಟಲ್ಲಿ ಬರೆದು ತಿಳಿಸಿ, ಸರಿನಾ? ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅಂತನಾದರೂ ಹೇಳ್ರಿ, ಕಮೆಂಟಲ್ಲಿ ಹೇಳ್ರಿ. ಸುಮ್ಮನೆ ನೋಡ್ತೀರಲ್ರಿ, ಸುಮ್ಮನೆ ನೋಡಿಬಿಟ್ಟು ಕಮೆಂಟ್ ಮಾಡಬೇಕು, ಚೆನ್ನಾಗಿದೆಯೋ ಚೆನ್ನಾಗಿಲ್ಲ ಅಂತ. ಸರಿನಾ? ಅಕಸ್ಮಾತ್ ನಂದೇನಾರು ವಿಡಿಯೋ ಚೆನ್ನಾಗಿ ಬರ್ತಿಲ್ಲ ಅಂದರೆ ಅದನ್ನು ತಿದ್ಕೊಳ್ಳೋಕ್ಕಾದರೂ ಹೆಲ್ಪ್ ಆಗುತ್ತೆ ತಾನೇ. ಅದಕ್ಕೆ ಕಮೆಂಟ್ ಮಾಡಿ. ಬಾಯ್ ಎಲ್ರಿಗೂ.